ಯಾರೇ ಬರ್ಲಿ ಒಂದು ಬೇಸಿಕ್ ಒಂದು 30,000 35,000 40,000 ಸ್ಯಾಲ್ರಿ ಇದೆ. 1 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಸಾಕು. ಈಸ್ಟ್ ಫೇಸಿಂಗ್ ಇನ್ನು ಒಂದೇ ಸೈಟ್ ಇರೋದು, ವೆಸ್ಟ್ 6 ಸೈಟ್ ಇದಾವೆ. ಬರೀ 1 ಲಕ್ಷ ಡೌನ್ ಪೇಮೆಂಟ್. 15 ಲಕ್ಷ ಇಟ್ಕೊ ಬಂದ್ರೆ ನಮ್ಮ ಹತ್ರ ಒಂದು ಬಿಲ್ಡಿಂಗ್ ಅಲ್ಲಿ ಅವ್ರ ಒಂದು ವಾಸ ಇರ್ಬೋದು. 1 ಲಕ್ಷ ರೂಪಾಯಿ ಮೇಲೆ 1 ರೂಪಾಯಿ ಎಕ್ಸ್ಟ್ರಾ ಇಸ್ಕೊಳ್ಳಲ್ಲ. ನಮ್ಮ ತಂದೆ ಬಂದ್ಬಿಟ್ಟು 15-20 ವರ್ಷದಿಂದ ಲೇಔಟ್ ಮಾಡ್ತಾ ಇದಾರೆ ಸರ್. ರಿಜಿಸ್ಟರ್ ಅಂದ್ರೆ ಲೋನ್ ಆಗಿ ನೆಕ್ಸ್ಟ್ ಡೇಗೆನೆ ರಿಜಿಸ್ಟರ್, ಫುಲ್ ಕ್ಯಾಶ್ ತಗೊಂಡ್ರೆ ನಾಳೆನೇ ರಿಜಿಸ್ಟರ್. ಕೆಂಗೇರಿ ಬಸ್ ಸ್ಟಾಪ್ ಬಂದು ಒಂದು 6-7 ಕಿಲೋಮೀಟರ್ ಆಗುತ್ತೆ. ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಇದೆ, BGS ಇದೆ ಸರ್. 3 ಕಿಲೋಮೀಟರ್ ನಗರ. ಈ ಭಾಗದಲ್ಲಿ ನಮ್ಮ ಹತ್ರ 1800, 2200, 2800, 3,000, 4,000, 5,000 ತನಕ ನಮ್ಮ ಹತ್ರ ಸ್ಕ್ವೇರ್ ಫೀಟ್. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುನಿಲ್. ನಾನು ಇವತ್ತು ಎಲ್ಲಿ ಬಂದಿದ್ದೀನಿ ಅಂದ್ರೆ ನಿಮಗೆ ಒಂದು ಒಳ್ಳೆ ಪ್ರಾಪರ್ಟಿ ತೋರ್ಸಕ್ ಬಂದಿದ್ದೀನಿ. ಯಾರಾದ್ರೂ ಮನೆ ಕಟ್ಟಕ್ಕೆ ಅಥವಾ ನಿಮ್ ಯಾರಾದ್ರೂ ಹುಡುಕ್ತಾ ಇದ್ದೀರಾ ಅಂತ ಒಂದು ಒಳ್ಳೆ ಪ್ರಾಪರ್ಟಿ ಇದೆ. ಸೊ ಸಿಟಿಯಿಂದ ತುಂಬಾನೇ ಹತ್ರ ಅಂತ ಹೇಳ್ಬೋದು. ಸೊ ನಮ್ಮ ಜೊತೆ ಪೃಥ್ವಿ ಸರ್ ಇದ್ದಾರೆ, ನಾವು ವೆಲ್ಕಮ್ ಮಾಡ್ಕೊಳ್ಳೋಣ. ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್. ಸೊ ಹೇಗಿದ್ದೀರಾ ಸರ್? ಚೆನ್ನಾಗಿದೆ ಸರ್. ಸೊ ಸರ್, ಈ ಪ್ರಾಪರ್ಟಿ ಎಕ್ಸಾಕ್ಟ್ ಆಗಿ ಲೊಕೇಶನ್ ಎಲ್ಲಿ ಬರುತ್ತೆ ಸರ್? ಇದು ಕೆಂಗೇರಿ ಲೆಫ್ಟ್. ಓಕೆ. ಇವಾಗ ಮೈಸೂರು ರೋಡ್ ಅಲ್ಲಿ ಕೆಂಗೇರಿ ಲೆಫ್ಟ್ ತಗೊಂಡ್ರೆ ಓಕೆ ಈ ಉತ್ರಳ್ಳಿ ರೋಡ್ ಅಲ್ಲಿ ಕೋಡಿಪಾಳ್ಯ ಅಂತ ಬರುತ್ತೆ. ಕೋಡಿಪಾಳ್ಯದಿಂದ ಸ್ಟ್ರೈಟ್ ರೋಡ್, ಒಂದೇ ರೋಡ್, ಆನೆಪಾಳ್ಯ. ಇದು ಓಕೆ, ಆನೆಪಾಳ್ಯ. ಸೊ ಅಲ್ಲಿಂದ ಜಸ್ಟ್ ಒಂದು ಎಷ್ಟು ಮೀಟರ್ ಇದೆ ಸರ್? ಅಲ್ಲಿಂದ ಮೇನ್ ರೋಡ್ ಇಂದ ಇಲ್ಲಿಗೆ ಆನೆಪಾಳ್ಯ ಬಸ್ ಸ್ಟಾಪ್ ಇಂದ ಒಂದು 300 ಮೀಟರ್. ಓಕೆ, ಜಸ್ಟ್ 300 ಮೀಟರ್ ನಿಮಗೆ ಈ ಒಂದು ಪ್ರಾಪರ್ಟಿ ಇದೆ. ಸೊ ಈ ಪ್ರಾಪರ್ಟಿಯಲ್ಲಿ ನೋಡಬೇಕು ಅಂತಂದ್ರೆ ಹೆಂಗ್ ಬರಬೇಕು ಸರ್ ನಾನು? ಸರ್ ಪ್ರಾಪರ್ಟಿ ಅಂದರೆ ನಮಗೆ ವಾಟ್ಸಪ್ಪಲ್ಲಿ ಆಯ್ ಅಂತ ಕಳಿಸಿ ಸಾಕು. ಡೈರೆಕ್ಟ್ ಲೇಔಟ್ ಲೊಕೇಶನ್ ಕಳಿಸ್ತೀವಿ ಅಥವಾ ಆಫೀಸ್ ಲೊಕೇಶನ್ ಕಳಿಸ್ತೀವಿ, ಎಲ್ಲಿಗಾರ ಬಂದು ನೋಡಿರ. ಓಕೆ, ಸೊ ಆಫೀಸ್ ಲೊಕೇಶನ್ ಬೇಕು ಅಂದರೆ ನೀವು ಆಫೀಸ್ ಲೊಕೇಶನ್ ಬರ್ಬೋದು. ಆರಾಮಾಗಿ ನೀವು ಏನಾದರೂ ಡೈರೆಕ್ಟಾಗಿ ವಿಸಿಟ್ ಮಾಡ್ತೀನಿ ಅಂದರೆ ಲೊಕೇಶನ್ ಕೂಡ ಹಾಕ್ತಾರೆ. ಸೊ ಅಕಸ್ಮಾತ್ ಲೊಕೇಶನ್ ಸಿಕ್ಕಿಲ್ಲ ಅಂದ್ರೆ ಪರವಾಗಿ ನಿಮಗೆ ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತಾರೆ, ಆರಾಮಾಗಿ ಲೊಕೇಟ್ ಮಾಡ್ಕೊಂಡು ಬರ್ಬೋದು. ಬಟ್ ಬರೋಕ್ಕಿಂತ ಮುಂಚೆ ಒಂದ್ಸತಿ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿದ್ರೆ ಸೊ ದಟ್ ಅವರು ಬಂದು ನಿಮಗೆ ಎಲ್ಲ ಅರೇಂಜ್ಮೆಂಟ್ ಮಾಡಿಸ್ಕೊಡ್ತಾರೆ. ಸೊ ದಟ್ ನಿಮ್ಗೆ ಅವ್ರಿಗೂ ಕನ್ಫ್ಯೂಸ್ ಆಗಲ್ಲ, ನಿಮಗೂ ಕನ್ಫ್ಯೂಸ್ ಆಗಲ್ಲ. ಆಮೇಲೆ ನಾವು ಯಾವುದೇ ರೀತಿ ಕ್ಯಾಬ್ ಗೀಬ್ ಯಾವ ಕೊಡಲ್ಲ, ನಾವು ಕಸ್ಟಮರ್ ಜೊತೆ ಟೈಮ್ ಪಾಸೇ ಮಾಡಲ್ಲ ನಾವು. ಓಕೆ, ಅವರೇ ಬರಬೇಕು. ಯಾಕಂದ್ರೆ ಅವ್ರು ತೊಗೊಳೋದು ಸೈಟು. ಹೌದು, ಯಾವುದೋ ಒಂದು ಚಿಕ್ಕ ಪುಟ್ಟದ್ದು ಚಾಕ್ಲೇಟ್ ಅಲ್ಲ. ಹೌದು, ಅದಕ್ಕೋಸ್ಕರ ಅವರೇ ಬಂದು ಒಂದಿನ ರಜಾ ಹಾಕೊಂಡೇ ಬಂದು ಕ್ಲೀನಾಗಿ. ನಮ್ಮ ಹತ್ರ ಒಂದು 3-4 ಪ್ರಾಜೆಕ್ಟ್ ಇದಾವೆ. ಇದು ಬಿಟ್ಟು ಓಕೆ, ಇದನ್ನು ಸೇರಿ 3-4 ಪ್ರಾಜೆಕ್ಟ್ ತೋರಿಸ್ತೀವಿ. ಓಕೆ, ಯಾವ್ದಾರ ಲೋನ್ ಸೆಲೆಕ್ಟ್ ಮಾಡ್ಕೋಬಹುದು. ಓಕೆ, ಸೊ ಇದು ಬಿಟ್ಟೆ 3-4 ಪ್ರಾಜೆಕ್ಟ್ ಇದೆ ಇದಾವೆ, ತೋರಿಸ್ತೀವಿ. ಓಕೆ, ನೋಡಿ ಅದು ಬಿಟ್ಟೆ ನಿಮಗೆ 3-4 ಪ್ರಾಜೆಕ್ಟ್ ಇದೆ. 7 ಎಕರೆ ಎಲ್ಲ ಮಾಡಿವಿ ಇಲ್ಲಿ ಅಕ್ಕಪಕ್ಕದಲ್ಲಿ ಇದಾವೆ. ಓಕೆ, ಸೊ ನೋಡಿ ಇದು ಬಿಟ್ಟೆ ನಿಮಗೆ 3-4 ಪ್ರಾಜೆಕ್ಟ್ ಇದೆ. ಅದನ್ನು ನಿಮಗೆ ಒಳ್ಳೊಳ್ಳೆ ಡೈಮೆನ್ಷನ್ಸ್ ಅಲ್ಲಿ ಇದೆ. ಸೊ ಮಿನಿಮಮ್ ಡೈಮೆನ್ಷನ್ಸ್ ಎಷ್ಟಿದೆ ಸರ್ ಇಲ್ಲಿ? ಸರ್ ನಮ್ಮಲ್ಲಿ 20, 30, 20, 40, 30, 40, 40, 60. ಓಕೆ, ಸೊ ಈ ಡೈಮೆನ್ಷನ್ ಸಿಗುತ್ತೆ. ಓಕೆ, ಸೈಟ್ಸ್ ಕೂಡ ಅವೈಲೇಬಲ್ ಇರುತ್ತೆ. ಬಟ್ ಎಲ್ಲಾ ಲೇಔಟ್ ಅಲ್ಲೂ ಒಂದೇ ಮೆಜರ್ಮೆಂಟ್ ಮಾಡಿರಲ್ಲ. ಕೆಲವು ಲೇಔಟ್ ಅಲ್ಲಿ 20, 40, 30, 40 ಮಾಡಿರ್ತಾರೆ. ಲೈಕ್ ಡಿಪೆಂಡ್ಸ್. ಲೇಔಟ್ ಅಲ್ಲಿ 20, 30 ಮಾಡಿರ್ತಾರೆ. ಓಕೆ, ನಿಮ್ಗೆ ಯಾವ ಥರ ಬೇಕು ಆ ಥರ ಚೂಸ್ ಮಾಡ್ಕೊಂಡು ತೊಗೊಂಡೋಗ್ಬೋದು, ಬುಕ್ ಮಾಡ್ಕೊಬೋದು ನೀವು. ಸೊ ರಿಜಿಸ್ಟ್ರೇಷನ್ ಎಲ್ಲ ಹೆಂಗೆ ಸರ್? ಸರ್ ರಿಜಿಸ್ಟ್ರೇಷನ್ನು ನಮ್ಮಲ್ಲಿ ನೀವು ಆವಾಗಲೇ ಹೇಳ್ದಂಗೆ 1 ಲಕ್ಷ ಡೌನ್ ಪೇಮೆಂಟ್. ಲೋನ್ ಹೋಗ್ತಾರೆ. ಮಿನಿಮಮ್ ಸ್ಯಾಲ್ರಿಡ್ ಪರ್ಸನ್ ಒಂದು 30,000 40,000 ಸ್ಯಾಲ್ರಿಡ್ ಪರ್ಸನ್ ಇಲ್ಲ, ಅಥವಾ IT ಕಟ್ಟಿರೋರು, ಅಥವಾ ಕೆಲವೊಂದು IT ಕಟ್ಟಿಲ್ಲ ಅಂದ್ರೂ ಟ್ರಾನ್ಸಾಕ್ಷನ್ ಚೆನ್ನಾಗಿ ಮಾಡಿರ್ತಾರೆ. ಒಂದು 70-80,000 ತನಕ ಟ್ರಾನ್ಸಾಕ್ಷನ್ ಮಾಡಿರ್ತಾರೆ. ಅಂದರೆ ಹೊಸದಾಗಿ IT ಮಾಡಿಸಿ ನಾವೇ ಲೋನ್ ಮಾಡ್ಕೊಂಡು ಕೊಡ್ತೀವಿ. ಬರೀ 1 ಲಕ್ಷ ಡೌನ್ ಪೇಮೆಂಟ್ ನಾವು ತೊಗೊಳೋದು. ಓಕೆ, ಇನ್ನು ಉಳಿದಿರೋದೇ 6 ಸೈಟು. ಓಕೆ, ನೋಡಿ ಜಸ್ಟ್ 6 ಸೈಟು ಮಿಕ್ಕಿರೋದು. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಬನ್ನಿ. ಸೊ ಇವಾಗ ತಡ ಮಾಡೋದು ಬೇಡ ಸರ್, ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ಏನು ಅಕ್ಕಪಕ್ಕದಲ್ಲಿ ಏನೇನಿದೆ ಎಲ್ಲ ಕಂಪ್ಲೀಟ್ ಆಗಿ ಡೀಟೇಲ್ ನೋಡೋಣ. ಸೊ ನಿಮ್ಮ ಜೊತೆ ಪೃಥ್ವಿ ಸರ್ ಇದ್ದಾರೆ. ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್. ಹೇಗಿದ್ದೀರಾ ಸರ್? ಚೆನ್ನಾಗಿದೆ ಸರ್. ಆಫ್ಟರ್ ಲಾಂಗ್ ಟೈಮ್ ವಿಡಿಯೋ ಮಾಡ್ತಿರೋದು ಸರ್. ಆಫ್ಟರ್ 1 ಇಯರ್. ಓಕೆ, ಸೊ ಸರ್ ಈ ಲೇಔಟಲ್ಲಿ ಏನೇನು ಫೆಸಿಲಿಟೀಸ್ ಇದೆ ಸರ್ ಫಸ್ಟ್ ತಿಳ್ಕೊಬಿಡೋಣ. ಯಾಕಂದ್ರೆ ಲೈಕ್ ಈ ಪ್ರೈಸ್ ಹೋಗೋಕ್ಕಿಂತ ಮುಂಚೆ ಏನೇನು ಫೆಸಿಲಿಟೀಸ್ ಮೇನ್ ಸಿಗುತ್ತೆ ಅನ್ನೋದೇ ಮೇನ್ ಜನಗಳಿಗೆ ಬೇಕಾಗಿರೋದು. ಸರ್ ಇದಕ್ಕೆ ಈ ಲೇಔಟಲ್ಲಿ ವಾಟರ್ ಬಂದ್ಬಿಟ್ಟು CMC ಪಂಚಾಯತಿ ನೀರು. ಓಕೆ, ಕಂಬ 2 ಕಂಬ ಹಾಕ್ಬೇಕು, ಅದು ಮಾತ್ರ ಪೆಂಡಿಂಗ್ ಇದೆ. ಇನ್ನೊಂದು 15 ಡೇಸ್ ಕ್ಲಿಯರ್ ಆಗುತ್ತೆ. ಅಷ್ಟು ಬಿಟ್ರೆ ಇನ್ನೇನೋ ಡೆವಲಪ್ಮೆಂಟ್ ಏನಿಲ್ಲ ಇದರಲ್ಲಿ. ಓಕೆ, ಇದು ಬಂದ್ಬಿಟ್ಟು 1/2 ಎಕರೆಲ್ಲಿ ಇರೋದು. ಓಕೆ, ಚಿಕ್ಕ ಲೇಔಟ್. ಓಕೆ, ಸೊ ಇದು ಎಷ್ಟೆಷ್ಟು ಡೈಮೆನ್ಷನ್ ಅಲ್ಲಿ ಸಿಗ್ಬೋದು ಸರ್? ಇದೆಲ್ಲ ನಿಮಗೆ 20, 40, 800 ಸ್ಕ್ವೇರ್ ಫೀಟ್. ಓಕೆ, 800 ಸ್ಕ್ವೇರ್ ಫೀಟ್ ಅಲ್ಲಿ ನಿಮಗೆ ಯಾವುದೇ ಈಸ್ಟ್ ಫೇಸಿಂಗು ಇನ್ನು ಒಂದೇ ಸೈಟ್ ಇರೋದು. ಓಕೆ, ವೆಸ್ಟ್ 6 ಸೈಟ್ ಇದಾವೆ. ಓಕೆ, ಈಸ್ಟ್ ಅಲ್ಲಿ 8 ಇದೆ. ಈಸ್ಟಲ್ಲಿ ಒಂದೇ ಒಂದು ಎಲ್ಲ ಕ್ಲಿಯರ್ ಆಯ್ತಿದಾವೆ. ಸೈಟ್ 12 ಸೈಟ್ ಬಂದಿತ್ತು. ಓಕೆ, ಲ್ಯಾಂಡ್ ನಮಗೆ ಕೊಟ್ರಲ್ಲ, ಅವರೇ ಒಂದು 4 ಸೈಟ್ ಅವರೇ ಮಾಡಿಸಿದ್ರು. ಓಕೆ, ಆಮೇಲೆ ಇನ್ನೊಂದು 2-3 ಸೈಟ್ ನಾವು ಕೊಟ್ಟಿದ್ದೀವಿ. ಓಕೆ, ಇನ್ನು ನಿಮ್ಮ ಮಿಕ್ಕಿದಾವೆ ಒಂದು 7 ಸೈಟ್ ಇದೆ ಬ್ಯಾಲೆನ್ಸ್. ಓಕೆ, ಸೊ ಸರ್ ಇದೊಂದೇ ಸೈಟಾ ಅಥವಾ ಬೇಕಂದ್ರೆ ಜನಗಳಿಗೆ ಬೇಕು ಅಂತಾರೆ, ಲೈಕ್ ಇದಿಲ್ಲ ಅಂದ್ರೆ ಬೇರೆ ಬೇಕು ಅಂತಾರೆ? 2-3 ಪ್ರಾಜೆಕ್ಟ್ ಇದೆ ಈ ಭಾಗದಲ್ಲಿ. ನಮ್ಮ ಹತ್ರ 1800, 2200, 2800, 3,000, 4,000, 5,000 ತನಕ ನಮ್ಮ ಹತ್ರ ಸ್ಕ್ವೇರ್ ಫೀಟ್. ಓಕೆ, ಎಲ್ಲಾ ಸ್ಕ್ವೇರ್ ಫೀಟ್ಗೂ ಒಂದೊಂದು ಲೇಔಟ್ ಇದೆ.
ಕೆಂಗೇರಿಯಿಂದ 4 ಕಿಲೋಮೀಟರ್ ಸ್ಟಾರ್ಟ್ ಆದ್ರೆ ಕುಂಬ್ಳಗೂಡು 3 ಕಿಲೋಮೀಟರ್ ತನಕ ಎಂಡ್ ಆಗುತ್ತೆ. ಈ ಭಾಗದಲ್ಲಿ ನಮ್ಮ ಹತ್ರ 1800, 2200, 2800, 3500, 4000, 5000 ತನಕ ನಮ್ಮ ಹತ್ರ ಸ್ಕ್ವೇರ್ ಫೀಟ್. ಓಕೆ, ಫ್ರೆಶ್ ಲೇಔಟ್ ಆಗಿರೋದ್ರಿಂದ ನಿಮಗೆ ಹೊಸದಾಗಿ ವಿಡಿಯೋ ಮಾಡ್ತಾ ಇರೋದು. ಸೊ ನೋಡ್ತಾ ಇರ್ಬೋದು, ಲೈಕ್ ಇಲ್ಲಿ ಇವಾಗ ಮೇನ್ ಏನಂದ್ರೆ ಅಕ್ಕಪಕ್ಕ ಏನೇನು ಫೆಸಿಲಿಟೀಸ್ ಅವೈಲೇಬಲ್ ಇದೆ ಸರ್? ಇಲ್ಲೇ ಶನ್ಮಾತ್ಮ ದೇವಸ್ಥಾನ ಇದೆ. ಓಕೆ, ಪಕ್ಕದಲ್ಲೇ. ಸೊ ನೋಡ್ತಾ ಇರ್ಬೋದು, ಇಲ್ಲೇ ನಿಮಗೆ ಶನ್ಮಾತ್ಮನ್ ದೇವಸ್ಥಾನ ಕೂಡ ನಿಮ್ಗೆ ಅವೈಲೇಬಲ್ ಇದೆ. ಈ ಆಪೋಸಿಟ್ ರೋಡಲ್ಲಿ, ಮೇನ್ ರೋಡಲ್ಲಿ ಆ ಕಡೆ ರೋಡಲ್ಲಿ ಚಾಣಕ್ಯ ಸ್ಕೂಲ್ ಇದೆ. ಚಾಣಕ್ಯ ಸ್ಕೂಲು? ಚಾಣಕ್ಯ ಸ್ಕೂಲ್. ಓಕೆ, ಸೊ ಇಲ್ಲಿಂದ ಎಷ್ಟು ಕಿಲೋಮೀಟರ್ ಆಗ್ಬೋದು ಸರ್, ಅಥವಾ ಎಷ್ಟು ಮೀಟರ್ ಆಗ್ಬೋದು? ಏನು ಚಾಣಕ್ಯ ಸ್ಕೂಲ್ ಒಂದು 2-3 ಹೆಜ್ಜೆ ಮುಂದಕ್ಕೆ ಎತ್ಬಿಟ್ಟು ನೋಡಿದ್ರೆ ನಿಮಗೆ ಬಿಲ್ಡಿಂಗ್ ಕಾಣಿಸುತ್ತೆ. ಓಕೆ, ಸೊ ಹಾಗಾದ್ರೆ ಲೈಕ್ ಈ ರೋಡ್ ನ ಎಂಡ್ ಆದ್ರೆ ಸಿಕ್ಬಿಡುತ್ತೆ, ಕಾಣಿಸುತ್ತೆ. ಓಕೆ, ಸೊ ನಿಮ್ಗೆ ಅಲ್ಲಿ ಕಾಣಿಸ್ಬಿಡುತ್ತೆ. ಸೊ ಆಮೇಲೆ ಇಲ್ಲಿಂದ ಮುಂದಕ್ಕೆ ಹೋದ್ರೆ ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಇದೆ, BGS ಇದೆ, ಆಮೇಲೆ ಋತ್ವಿಕ್ ಸ್ಕೂಲ್ ಇದೆ. ಸ್ಕೂಲು ಕಾಲೇಜ್ಗೆಲ್ಲ ಚೆನ್ನಾಗಿರಲ್ಲ. ಮೈನ್ ಕಾಲೇಜ್ಗಳು ಹೋಗ್ತೀನಿ ಅಂದ್ರೆ, ಇಂಜಿನಿಯರ್ ಕಾಲೇಜ್ ಹೋಗ್ತೀನಿ ಅಂದ್ರೆ ಡಾನ್ ಬಾಸ್ಕೋ ಇದೆ, ರಾಜರಾಜೇಶ್ವರಿ ಇದೆ. ಓಕೆ, ಮೈಸೂರು ರೋಡಲ್ಲಿ ತುಂಬಾ ಇದಾವೆ. BGS ಇದಾವೆ. ಕಾಲೇಜ್ಗೆ ಮತ್ತೆ ಹಾಸ್ಪಿಟಲ್ಗೆಲ್ಲ ಟೆನ್ಷನ್ ಏನಿಲ್ಲ. ಓಕೆ, ಹಾಸ್ಪಿಟಲ್ ಕೂಡ ತರನೇ ಇದೆ, ಕಾಲೇಜ್ ಕೂಡ ಬಂದು ಈ ಟ್ರಾನ್ಸ್ಫಾರ್ಮ್ ಇದೆಯಲ್ಲ, ಅದ್ರ ಒಂದು ಪಕ್ಕದಲ್ಲಿ ಒಂದ್ 2-3 ಹೆಜ್ಜೆ ನಡ್ಕೊಂಡು ಹೋದ್ರೆ ಅಲ್ಲೇ ಬಸ್ ಬರುತ್ತೆ. ಒಂದು 300 ಮೀಟರ್ಗೆ ಬಸ್ಸು. 300 ಮೀಟರ್ಗೆ ಬಸ್ಸು? ದಿನಕ್ಕೆ 70 ಬಸ್ ಬರುತ್ತೆ. 70 ಬಸ್ ದಿನಕ್ಕೆ? 70. 224. ಓಕೆ, ಬಸ್ ನಂಬರ್. ಸರ್ ಎಲ್ಲ ಫೆಸಿಲಿಟೀಸ್ ನೋಡಾಯ್ತು. ಸೊ ರೋಡ್ ಎಲ್ಲ ಹೆಂಗ್ ಬರುತ್ತೆ ಸರ್ ಇದರಲ್ಲಿ? ಸರ್ ಇದೆಲ್ಲ 25 ಅಡಿ ರೋಡು. ಓಕೆ, ಇದೆಲ್ಲ ನಿಮ್ಗೆ 30 ಅಡಿ ರೋಡು, ಗೌರ್ಮೆಂಟ್ ರೋಡು. ಗೌರ್ಮೆಂಟ್ ರೋಡ್. ಇದು ಗೌರ್ಮೆಂಟ್ ರೋಡು, ಇದು ಲೇಔಟೇನೆ. ಓಕೆ, ಎಲ್ಲ ಗಿಡ ಬೆಳೆದ್ ಬಿಡಿದಾವೆ ಇವಾಗ. ಪಕ್ಕದ ಲೇಔಟೇನೆ ಎಲ್ಲ. ಇದೆಲ್ಲ ಲೇಔಟ್ಗಳನ್ನೇ. ಇಲ್ಲೆಲ್ಲ ಹೋದ್ರೆ ಲೆಫ್ಟ್ಗೆ ಒಂದು 100-150 ಎಕರೆ ಲೇಔಟ್ಗಳಿದಾವೆ. ಅದರಲ್ಲಿ ನಾವೇ ಒಂದು 30-40 ಎಕರೆ ಲೇಔಟ್ ಮಾಡಿದ್ವಿ. ಓಕೆ, ಸೊ ನೋಡ್ತಾ ಇರೋದು ಮನೆ ಇಲ್ಲ ಅಂತ ತಿಳ್ಕೊಬೇಡಿ, ಇಲ್ಲೂ ಮನೆ ಇದೆ ನಿಮಗೆ. ಸೊ ಇಲ್ಲೂ ಮನೆ ಇದೆ, ಇಲ್ಲೂ ಕೂಡ ನಿಮಗೆ ಮನೆಗಳಿದೆ. ಸೊ ದೇವಸ್ಥಾನವೂ ಕೂಡ ನಿಮ್ಗೆ ಹತ್ರನೇ ಇದೆ. ಸೊ ತಲೆನೇ ಕೆಡ್ಸ್ಕೊಂಡಂಗಿಲ್ಲ. ಅಲ್ಲಿ ಅದರಲ್ಲಿ ನಮ್ದೇ ಲೇಔಟ್ ಇದೆ. ಓಕೆ, 5 ಎಕರೆ ಮಾಡಿದೀವಿ. ಇಲ್ಲಿ ಇನ್ನೂ ಮುಂದಕ್ಕೆ ಹೋಗ್ಬೇಕು, ಒಂದು 1/2 ಕಿಲೋಮೀಟರ್ ಮುಂದಕ್ಕೆ ಹೋಗ್ಬೇಕು. ಓಕೆ, ನಮ್ ಲೇಔಟ್ ಒಳಗಡೆ 3000 ಆಯ್ತಾ, ಎಷ್ಟು 120 ಸೈಟ್ ಮಾಡಿದ್ದು. ಓಕೆ, 30-35 ಮನೆ ಆಗಿದಾವೆ. ನಾನು ಇಲ್ಲಿ 2250 ಹೇಳ್ತಾ ಇದೀನಿ. ಕಸ್ಟಮರ್ 2500 ರೂಪಾಯಿ ಸೇಲ್ ಮಾಡ್ಕೊತಾ ಇದ್ದಾರೆ. ಯಾಕಂದ್ರೆ ಮನೆಗಳು ಜಾಸ್ತಿ ಆಗಿದೆ ಅಂದ್ಬಿಟ್ಟು ಸೇಲ್ ಮಾಡ್ಕೊತಾ ಇದ್ದಾರೆ. ಓಕೆ ಓಕೆ, ನೋಡಿ ನಿಮ್ಗೆ ಹತ್ರ ಫೆಸಿಲಿಟೀಸ್ ಕೂಡ ಆಗಿರುತ್ತೆ. ಸೊ ಎಷ್ಟು ಬೇಗ ಇನ್ವೆಸ್ಟ್ ಮಾಡ್ತೀರಾ ಅಷ್ಟು ಬೇಗ ನಿಮಗೆ ಪ್ರಾಫಿಟ್ ಅಂತ ಹೇಳ್ಬೋದು. ಸೊ ಸರ್, ಆಮೇಲೆ ನಮ್ಮ ವ್ಯೂವರ್ಸ್ಗೆ ಮೇನ್ ಏನಂದ್ರೆ ಡಾಕ್ಯುಮೆಂಟ್ಸ್ ಪ್ರಕಾರ ಬರ್ತಾರೆ ಸರ್. ಸೊ ಡಾಕ್ಯುಮೆಂಟ್ಸ್ ಎಲ್ಲ ಹೆಂಗೆ ಸರ್? ಸರ್ ಇವೆಲ್ಲ ನಿಮಗೆ ಪಂಚಾಯತಿ ಮ್ಯಾನ್ಯುವಲ್ ಖಾತಾ ಬರ್ತದೆ. ಓಕೆ, ಪಂಚಾಯತಿ ಮ್ಯಾನ್ಯುವಲ್, ಅಪ್ರೂವ್ಡ್ ಲೇಔಟ್ ಅಲ್ಲ, ಪಂಚಾಯತಿ ಮ್ಯಾನ್ಯುವಲ್ ಖಾತಾ. ಸರ್ ಇವಾಗೆಲ್ಲ ಫೆಸಿಲಿಟೀಸ್ ಎಲ್ಲ ಹೇಳಿದ್ರಿ. ಇವಾಗ ಮೇನ್ ಏನಂದ್ರೆ ತಗೋಬೇಕು ಅಂತ ಯೋಚನೆ ಮಾಡೋರಿಗೆ ಏನು ಹೇಳ್ತೀರಾ ಸರ್? ಸೊ ಇವಾಗ ಹೆಂಗೆ ಪ್ರೋಸೆಸ್ ಮುಂದಕ್ಕೆ? ಸೊ ಇವಾಗ ನೋಡ್ಕೊಳ್ಳಿ, ಇವಾಗ ಈಸ್ಟ್ ಫೇಸಿಂಗ್ ಅಲ್ಲಿ ಒಂದು ಸೈಟ್ ನಂಗೆ ಇಷ್ಟ ಆಯ್ತು. ಸೊ ಬರ್ತೀನಿ, ಸೊ ನನಗೆ ಇವಾಗ ಬೇಕು ಅಂತ ಅನ್ಸುತ್ತೆ. ಸೊ ಏನು ಪ್ರೋಸೆಸ್ ಸರ್? ಸರ್ ನಮ್ಮಲ್ಲಿ ಬಂದ್ರೆ ನಾವೊಂದು ಆಫರ್ ಇದೆ ನಮ್ಮಲ್ಲಿ. ಯಾರೇ ಬರ್ಲಿ, ಒಂದು ಬೇಸಿಕ್ ಒಂದು 30,000, 35,000, 40,000 ಸ್ಯಾಲ್ರಿ ಇದೆ ಅಂದ್ರೆ 1 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಸಾಕು. ಮಿಕ್ಕಿದ್ದು ಆಲ್ಮೋಸ್ಟ್ 96% ಲೋನ್. ಓಕೆ, 96% ಲೋನೇ ಆಗ್ಬಿಡುತ್ತೆ. ಲೋನು ಬರೀ 1 ಲಕ್ಷ ಮಾತ್ರ ನಮಗೆ ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು. ಓಕೆ, ಸೊ ಆಲ್ಮೋಸ್ಟ್ ಲೈಕ್ 35,000 to 40,000 ಸ್ಯಾಲ್ರಿ ಬಂದ್ರೆ 1 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಮಿಕ್ಕಿದೆಲ್ಲ ಲೋನೇ. ಓಕೆ, ಸೊ ನೋಡಿ ನಿಮಗೆ ಮಿಕ್ಕಿದೆಲ್ಲ ಲೋನ್ ಕೂಡ ಆಗುತ್ತೆ. ಸೊ ಲೋನ್ ಎಲ್ಲ ಇವಾಗ ನನ್ಗೆ ಯಾರು ಗೊತ್ತಿಲ್ಲ ಸರ್, ಲೋನ್ ಅವರೆಲ್ಲ ಏನಿಲ್ಲ. ಲೋನ್ ಎಲ್ಲ ನಮ್ಮಲ್ಲೇ ಏಜೆಂಟ್, ನಮ್ಮ ಆಫೀಸಲ್ಲಿ 3-4 ಜನ ಕೂತಿರ್ತಾರೆ. ಯಾರಿಗಾರ ಫೈಲ್ ಕೊಡ್ತೀವಿ, ಅವ್ರೊಂದು 15 ದಿನದೊಳಗಡೆ ಲೋನ್ ಮಾಡಿ ರಿಜಿಸ್ಟರ್ಗೆ ನಿಲ್ಲಿಸ್ಬಿಡ್ತಾರೆ. ಓಕೆ, ಸೊ ನೋಡಿ ಲೋನ್ ಕೂಡ ಅವರೇ ಮಾಡ್ಕೊಡ್ತಾರೆ. ಸೊ ಟೆನ್ಷನ್ ಇಲ್ಲ, ಎಲ್ಲ ಒಂದೇ ಕಡೆ ಟೆನ್ಷನ್ ಇಲ್ಲ. ಬರೀ ಅವ್ರು ಬರೋದು, ಲೇಔಟ್ ನೋಡೋದು, ನಮ್ಮಲ್ಲಿ ಓಕೆ ಆಯ್ತು ಅಂದ್ರೆ ಈ ಲೇಔಟ್ ಇಲ್ಲ ಅಂದ್ರೆ ಇನ್ನೊಂದು ಲೇಔಟ್ ತೋರಿಸ್ತೀವಿ. ಓಕೆ ಆಯ್ತು ಅಂದ್ರೆ 1 ಲಕ್ಷ ಡೌನ್ ಪೇಮೆಂಟು. 1 ಲಕ್ಷ ಡೌನ್ ಪೇಮೆಂಟ್ ಮಾಡೋದ್ರೆ ಆಮೇಲೆ ಬ್ಯಾಂಕಿಗೆ ವೆರಿಫಿಕೇಶನ್ ಕಳಿಸ್ತೀವಿ. ಅವ್ರ ಪ್ರೊಫೈಲು ಮತ್ತೆ ನಮ್ಮ ಲೇಔಟ್ ಅದನ್ನು. ನಮ್ಮ ಲೇಔಟ್ದು 3 ಲಾಯರ್ ಹತ್ರ ವೆರಿಫಿಕೇಶನ್ ಆಗುತ್ತೆ ಬ್ಯಾಂಕಲ್ಲಿ. ಅವ್ರಿಗೂ ಲೀಗಲ್ ಚಾರ್ಜಸ್ ಒಂದು 5,000 ಬರುತ್ತೆ. ಆಮೇಲೆ ವ್ಯಾಲ್ಯೂಯೇಟರ್ ಬರ್ತಾರೆ ಬ್ಯಾಂಕಿಂದ, ಅವ್ರಿಗೊಂದು 5,000 ವ್ಯಾಲ್ಯೂಯೇಟರ್ಗೆ. ಈ ಪ್ರೋಸೆಸ್ಗಳಿಗೆ ಅವರು ಖರ್ಚು ಮಾಡಬೇಕು. ಅದೊಂದು ರಿಜಿಸ್ಟ್ರು ಸೇರಿ ಯಾವುದೊಂದು ಅವ್ರಿಗೆ 1 ಲಕ್ಷ ಬರುತ್ತೆ, 1-1.5 ಲಕ್ಷ ಬರುತ್ತೆ. ಸೊ ರಿಜಿಸ್ಟರ್ ಅಂತ ಹೇಳಿದ್ರಿ ಸರ್. ಸೊ ರಿಜಿಸ್ಟರ್ ಎಲ್ಲ ಹೆಂಗೆ ಸರ್? ಸರ್ ರಿಜಿಸ್ಟರ್ ಅಂದ್ರೆ ಲೋನ್ ಆಗಿ ನೆಕ್ಸ್ಟ್ ಡೇಗೆ ರಿಜಿಸ್ಟರ್. ಫುಲ್ ಕ್ಯಾಶ್ ತಗೊಂಡ್ರೆ ನಾಳೆನೇ ರಿಜಿಸ್ಟರ್ ಮಾಡ್ಕೊಂಡ್ಬಿಡ್ತೀವಿ. ಓಕೆ, ನೋಡಿ ಫುಲ್ ಕ್ಯಾಶ್ ತಗೊಂಡ್ರೆ ನಿಮಗೆ ನಾಳೆನೇ ರಿಜಿಸ್ಟರ್ ಆಗುತ್ತೆ. ಅಕಸ್ಮಾತ್ ಏನಾದ್ರು ಲೋನ್ ಹೋಗ್ತೀನಿ ಅಂತಂದ್ರೆ ಮಿನಿಮಮ್ 15 ಡೇಸ್ ಆದ್ಮೇಲೆ ಆರಾಮಾಗಿ ಒಂದು ಲೋನ್ ಕಂಪ್ಲೀಟ್ ಪ್ರೋಸೆಸ್ ಎಲ್ಲ ಮುಗಿದ್ಮೇಲೆ ಬರೀ 1 ಲಕ್ಷ ಡೌನ್ ಪೇಮೆಂಟ್. ಬರೀ 1 ಲಕ್ಷ ರೂಪಾಯಿ ಮೇಲೆ 1 ರೂಪಾಯಿ ಎಕ್ಸ್ಟ್ರಾ ಇಸ್ಕೊಳ್ಳಲ್ಲ. ಅಂದ್ರೆ ಅವ್ರ ಪ್ರೊಫೈಲ್ ಏನೋ ಡ್ಯಾಮೇಜ್ ಆಗಿದ್ರೆ ವೇರಿಯೇಷನ್ ಆದ್ರೆ ಎಷ್ಟು ಲೋನ್ ಆಗುತ್ತೆ ಅದನ್ನ ಚೆಕ್ ಮಾಡ್ಕೊಂಡು 96% ಲೋನ್ ಆಗುತ್ತೆ. ಚೆಕ್ ಮಾಡ್ಕೊಂಡು ಆಲ್ಮೋಸ್ಟ್ 100% ಲೋನ್ ಮಾಡ್ತೀವಿ. ಕೆಲವು ಏನಾರು ಆಗ್ತವೆ ಅಂದ್ರೆ ಬರ್ತಾರೆ, ಲೋನ್ ಎಲ್ಲ ಪ್ರೋಸೆಸ್ ಮಾಡಿ ನಮ್ಗೆ ಒಂದು 50-60 ಸಾವಿರ ಖರ್ಚು ಬಿದ್ದಿರುತ್ತೆ. ಅದನ್ನ ಕ್ಯಾನ್ಸಲ್ ಅಂದ್ಬಿಡ್ತಾರೆ ಅಂದ್ಬಿಟ್ಟು ಆ ಕನ್ಫರ್ಮೇಶನ್ಗೋಸ್ಕರ 1 ಲಕ್ಷ ತಗೊಳ್ಳೋದು. ಇನ್ನು 100% ಲೋನ್ ಆಗುತ್ತೆ. ಓಕೆ, ನೋಡಿ ಎಲ್ಲ ನಿಮ್ಮ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಯಾವುದೇ ವಿಡಿಯೋದಲ್ಲಿ ಹೇಳಿದ್ರು ನಾನು ನಿಮ್ಮ ಸಿಬಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಎಷ್ಟು ಲೋನ್ ಆಗುತ್ತೆ, ಏನಾಗುತ್ತೆ ಅಂತೆಲ್ಲ ಕಂಪ್ಲೀಟ್ ಆಗಿ ಅದನ್ನೇ ಹೇಳೋದು. ಇರೋದಿನ ಬರೀ 6 ಸೈಟು. ಓಕೆ,
ಸೊ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ವಿಡಿಯೋನು ಫಸ್ಟ್ ಈ ಲೇಔಟ್ಗೆ ಫಸ್ಟ್ ವಿಡಿಯೋ ನೀವೇ ಮಾಡ್ತಾ ಇರೋದು. ಓಕೆ, ಮಾಡಿದ್ರೆ ಇನ್ನೊಂದು ವಿಡಿಯೋ ಯಾರು ನಿಮ್ಮ ಸ್ನೇಹಿತರ ಅಂದ್ರೆ ಮಾಡಬಹುದು. ಓಕೆ ನೋಡಿ, ಇನ್ನೊಂದು 6 ಸೈಟ್ ಇದೆ. ಎಷ್ಟು ಬೇಗ ಬರ್ತೀರೋ ಅಷ್ಟು ಬೇಗ ಬನ್ನಿ. ಜಸ್ಟ್ ಇನ್ನು 6 ಇದರಲ್ಲಿ ಲೈಕ್ 6 ಅಂದ್ರೆ ಆಲ್ರೆಡಿ ಒಂದು 7-8 ಮುಗಿಸ್ಬಿಟ್ಟಿದ್ದಾರೆ. ಇನ್ನೊಂದು 6 ಸೈಟ್ 7-8 ನಾವೇನು ಮುಗಿಸ್ಲಿಲ್ಲ. ಅವ್ರ ರೈತರು ನಮಗೆ ಜಮೀನ್ ಕೊಟ್ರಲ್ಲ, ಅವರೇ 4 ಮುಗಿಸಿದ್ರು. ಓಕೆ, ಇನ್ನ ನಮ್ಮ ಸ್ನೇಹಿತರೆ ಒಂದು ಲೇಔಟ್ ಮಾಡ್ತಾ ಇರ್ಬೇಕಾದ್ರೆ ನಾನು ಇವಾಗ ಮಾಮೂಲಿ ಗೊತ್ತಲ್ಲ, ಯೂತ್ ಸ್ನ್ಯಾಪ್ ಹಾಕ್ತಿವಿ. ಸ್ನ್ಯಾಪ್ ಹಾಕ್ದಾಗ ನನ್ನ ಸ್ನೇಹಿತರು ಬಂದ್ಬಿಟ್ಟು ಒಂದು 3 ಬುಕ್ ಮಾಡ್ಕೊಂಡಿದ್ದಾರೆ. ಓಕೆ ನೋಡಿ, ಇನ್ನೇನು ಮಿಕ್ಕಿದ್ದೀನಿ 6 ನಮ್ಮ ಸ್ನೇಹಿತರು ಬಂದ್ಬಿಟ್ಟು ತಗೊಂಡೋಗ್ತಾರೆ ಸರ್. ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಬಂದ್ಬಿಟ್ಟು ತಗೊಂಡೋಗ್ತಾರೆ. ಸೊ ನೋಡಿ, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಬನ್ನಿ. ಸೊ ವಾಟರ್ ಫೆಸಿಲಿಟೀಸ್ ಎಲ್ಲ ಹೆಂಗೆ ಸರ್ ಇದರಲ್ಲಿ? ಗೌರ್ಮೆಂಟ್ CMC ನೀರು. ಓಕೆ, ಗೌರ್ಮೆಂಟ್ ನೀರು. ನಾವ್ ಯಾವ್ದು ಟ್ಯಾಂಕಿ ಏನು ಇಟ್ಟಿಲ್ಲ, ಚಿಕ್ಸ್ ಲೇಔಟ್ ಅಲ್ವಾ, ಅದ ಖರ್ಚೆಲ್ಲ ಜಾಸ್ತಿ ಬೀಳುತ್ತೆ ಅಂದ್ಬಿಟ್ಟು ನಾವು ಗೌರ್ಮೆಂಟ್ ಇಂದಾನೆ ಕನೆಕ್ಷನ್ ತಗೊಬಿಟ್ಟಿದ್ವಿ. ಓಕೆ, ಸೊ ಗೌರ್ಮೆಂಟ್ ಅಪ್ರೂವ್ಡ್ ಆರಾಮಾಗಿ ಗೌರ್ಮೆಂಟ್ ಇಂದ ನೀರು ಬರುತ್ತೆ. ಓಕೆ, ಕಸ್ಟಮರ್ ಇಂಡಿವಿಜುವಲ್ ಆಗಿ ಅವ್ರು ಬೋರ್ ಹಾಕ್ಸ್ಕೊತೀನಿ ಅಂದ್ರೆ ಅವ್ರ ಇಷ್ಟ. ಓಕೆ, ಆಮೇಲೆ ಲೈಟು ಇಲ್ಲೇ ಇದೆ. ಓಕೆ, ವೈರ್ ಇಲ್ಲೇ, ವೈರಿಂಗ್ ಮಾಡ್ತಾ ಇರ್ಬೋದು. ವೈರಿಂಗ್ ಕೂಡ ಇಲ್ಲೇ ಇದೆ ನಿಮ್ಗೆ. ಇಲ್ಲಿಂದ ಡೈರೆಕ್ಟ್ ಇಲ್ಲಿಂದ ನಮ್ಗೆ 2 ಕಂಬ ಹಾಕ್ಬೇಕು. ಕಂಬ ಮಾತ್ರ ಡೆವಲಪ್ಮೆಂಟ್. ಕಂಬ ಬಿಟ್ರೆ ಇನ್ನೇನು ಡೆವಲಪ್ಮೆಂಟ್ ಬಾಕಿ ಇಲ್ಲ. ಕಂಬ ಇನ್ನೊಂದು 15 ದಿನದಲ್ಲಿ ಕಂಬ ಹಾಕ್ತಿವಿ. ಕಂಬ ಆಲ್ರೆಡಿ ಪೇಮೆಂಟ್ ಕೊಟ್ಟಿದೀವಿ. ಅವರು ಮಳೆ ಸ್ವಲ್ಪ ನಿಲ್ಲಿ ಸರ್ ಅಂತಾರೆ. ಸೈಕ್ಲೋನ್ ಇರೋದ್ರಿಂದ ನಿಮ್ಗೆ ಮಳೆಯಲ್ಲಿ ಸ್ವಲ್ಪ ಇದಿದೆ, ಸೊ ಡಿಲೇ ಆಗಿದೆ. ಬಟ್ ಇನ್ನೊಂದು 15 ದಿವಸದಲ್ಲಿ ಕಂಬ ಎದ್ಬಿಡುತ್ತೆ. ಕಂಬ ಬಂದು ಫುಲ್ ಚಾರ್ಜಿಂಗ್. ಓಕೆ, ಮನೆ ಸ್ಟಾರ್ಟ್ ಮಾಡ್ಬೋದು ಅವರು. ಓಕೆ, ಸೊ ಇವಾಗ ಕರೆಕ್ಟ್ ಮನೆ ಸ್ಟಾರ್ಟ್ ಮಾಡ್ಬೋದು ಅಂತಂದ್ರೆ ರಿಜಿಸ್ಟರ್ ಮಾಡಿದ್ಮೇಲೆ ಸೊ ಇಷ್ಟು ದಿವಸ ಕಂಪ್ಲೀಟ್ಲಿ ಎಲ್ಲ ಲೇಔಟ್ ಸೇಲ್ ಆಗಬೇಕು, ಅಲ್ಲಿ ಗಂಟೆ ಏನಾದ್ರು ವೆಯ್ಟ್ ಮಾಡ್ಬೇಕಾ ಇಲ್ಲ ಸರ್? ಇಮಿಡಿಯೇಟ್ ಅವ್ರ ಹತ್ರ ಫುಲ್ ಅಮೌಂಟ್ ಇದೆ ಅಂದ್ರೆ ರಿಜಿಸ್ಟರ್ ಬೇಕಾದ್ರೆ ನಾನು ಇಂಥ ದಿನ ಇವಾಗ ನೋಡಿ ಬಂದಿರ್ತಾರೆ, ನಾನು ಮುಂದಿನ ಮಂಗಳವಾರ ಮಾಡ್ಕೋತೀನಿ ಒಳ್ಳೆ ದಿನ ಅಂತಾರೆ. ಬಟ್ ಮನೆಗೆ ಆಲ್ರೆಡಿ ಅವರು ಅರ್ಜೆಂಟ್ ಅಲ್ಲಿ ಇರ್ತಾರೆ. ಸ್ಟಾರ್ಟ್ ಮಾಡ್ಬೋದು, ನಮಗೆ ಅಮೌಂಟ್ ಫುಲ್ ಕೊಟ್ಟು ಸ್ಟಾರ್ಟ್ ಮಾಡ್ಬೋದು. ರಿಜಿಸ್ಟರ್ ಬೇಕಾದ್ರೆ ಒಂದು ಈ ವಾರ ಇಲ್ಲ ಅಂದ್ರೆ ಮುಂದಿನ ವಾರ ಮಾಡ್ಕೋಬಹುದು. ಓಕೆ, ಸೊ ನಾವ್ ಯಾರೋ ಹೊಸಬ್ರು ಅಲ್ಲ ಇಲ್ಲಿ ಲೇಔಟ್ ಮಾಡ್ತಾ ಇರೋದು. ನಾನೇ ಇಲ್ಲಿ ಲೇಔಟ್ ಅಲ್ಲಿ ಓಡಾಡಿ 4 ವರ್ಷ ಆಗಿದೆ. ಓಕೆ, ನನ್ಗೆ ಇವಾಗ 25 ಏಜ್. ನವೆಂಬರ್ ನನ್ನ ಬರ್ಡೇ ಆಗಿದ್ದು. ಓಕೆ, 4th. ನಮ್ ತಂದೆ ಬಂದ್ಬಿಟ್ಟು 15-20 ವರ್ಷದಿಂದ ಲೇಔಟ್ ಮಾಡ್ತಾ ಇದಾರೆ ಈ ಭಾಗದಲ್ಲಿ. ಯಾವ್ದೇ ಈ ಕೆಂಗೇರಿ ಕೋಡಿಪಳ್ಳಿ ದಾಟಿ ಕೆಂಗೇರಿ ಕುಂಬ್ಳಗೂಡು 5 ಕಿಲೋಮೀಟರ್ ತನಕ ನಟರಾಜು ಲೇಔಟ್ ಮಾಡ್ತಾರೆ ಅಂತ ಕೇಳಿದ್ರೆ ಯಾರು ಬೇಕಾದ್ರೆ ಹೇಳ್ತಾರೆ. ಓಕೆ ನೋಡಿ, ಆಲ್ಮೋಸ್ಟ್ ಲೈಕ್ 15-20 ವರ್ಷದಿಂದ ನಿಮ್ಗೆ ಈ ಫೀಲ್ಡ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇದೆ. ಸೊ ಆರಾಮಾಗಿ ಭಾಗದಲ್ಲಿ ನಮ್ದೇ ಒಂದು 20-25 ಲೇಔಟ್ ಆಗಿದೆ. ಓಕೆ ನೋಡಿ, ಅಷ್ಟೊಂದು ಇರ್ಬೇಕಾದ್ರೆ ನಿಮ್ಗೆ ಆಲ್ಮೋಸ್ಟ್ ಯಾವ ಇದೆ ನಮ್ಮಲ್ಲಿ ನಾವು ಲೇಔಟ್ ಮಾಡಿದ್ರಲ್ಲಿ ಇದೇ ಚಿಕ್ಕ ಮೆಜರ್ಮೆಂಟ್. ಅಂದ್ರೆ ನಾವು ಮಿನಿಮಮ್ 5 ಎಕರೆ ಇಲ್ದಲ್ಲಿ ಯಾವ ಲೇಔಟ್ ಮಾಡಲ್ಲ. ಓಕೆ, ಇದೇ ಚಿಕ್ಕದು. ಸೊ ಇದೊಂದೇ ಚಿಕ್ಕದ ಲೇಔಟ್ ನಿಮ್ಮ ಹಿಸ್ಟ್ರಿಲೇ. ನಿಮ್ಗೆ ಇನ್ನ ಬಾಕಿ ಇದಾವೆ. ಇಲ್ಲೊಂದು 6 ಎಕರೆ ಲೇಔಟ್ ಜಮೀನ್ ತಗೊಂಡಿದ್ವಿ. 12 ಎಕರೆಲಿ 5 ಎಕರೆ ಲೇಔಟ್ ಮಾಡಿದ್ವಿ. ಇನ್ನು 7 ಎಕರೆ ಲೇಔಟ್ ಮಾಡಬಹುದು. ಆಮೇಲೆ ಈ ಕಡೆ BBMPಲಿ ನಾ 2 ಎಕರೆ ಜಮೀನ್ ತಗೊಂಡಿದ್ವಿ. ಬಟ್ ರೆಡಿ ಇರೋದು ಇವತ್ತಿಗೆ ಪ್ರೆಸೆಂಟ್ ಇದು ರೆಡಿ ಇದೆ. ಓಕೆ ನೋಡಿ, ರೆಡಿ ಇರೋದು ಈ ಲೇಔಟ್ ನಿಮ್ಗೆ ರೆಡಿ ಇದೆ. ಸೊ ಚೇಂಬರ್ ಎಲ್ಲ ಹೆಂಗೆ ಸರ್? ಚೇಂಬರ್ ಇದೆ ಸರ್. ಚೇಂಬರ್ ಪಿಟ್ ಇದು. ಓಕೆ, ಚೇಂಬರ್ ಅಲ್ಲೊಂದು ಲಾಸ್ಟ್ ಅಲ್ಲಿ ಇದೆ ಪಿಟ್ ಇದು. ಓಕೆ, ಸೊ ಸರ್ ಎಲ್ಲ ವಾಟರ್ದು ಎಲ್ಲ ಕನೆಕ್ಷನ್ ಆಗಿದೆ ಸರ್. ಓಕೆ, ಜಸ್ಟ್ ಯಾವ್ದು ಮನೆ ಕಟ್ಟಿಲ್ವಲ್ಲ ಅನ್ಬಿಟ್ಟು ಅಲ್ಲಿಂದ ಪೈಪ್ ಆನ್ ಮಾಡಿಸಿಲ್ಲ ಅಷ್ಟೇ. CMC ನೀರು ಆನ್ ಮಾಡಿಸಿಲ್ಲ. ಯಾರೋ ಮನೆ ಕಟ್ಟಿದಾಗ ಆನ್ ಮಾಡಿಸ್ತೀರಾ. ಓಕೆ, ಈ ತರ ನಿಮ್ಗೆ ಫೆಸಿಲಿಟೀಸ್ ಅವೈಲೇಬಲ್ ಇರುತ್ತೆ, ನೋಡ್ತಾ ಇರ್ಬೋದು. ಸೊ ಇಲ್ಲಿಂದ ಕೆಂಗೇರಿಗೆ ಎಷ್ಟು ಕಿಲೋಮೀಟರ್ ಇದೆ ಸರ್? ಸರ್ ಇಲ್ಲಿಂದ ಕರೆಕ್ಟ್ ಆಗಿ ಮೈಸೂರು ರೋಡ್ಗೆ ಹೇಳ್ತೀನಿ ನೋಡಿ. ಇಲ್ಲಿಂದ ಒಂದು ಮೈಸೂರು ರೋಡ್ಗೆ 3 ಕಿಲೋಮೀಟರ್ ಬರುತ್ತೆ. 3 ಕಿಲೋಮೀಟರ್ ಕುಂಬ್ಳಗೂಡಿಗೆ 3 ಕಿಲೋಮೀಟರ್ ಇದು ಒಳಗಡೆಯಿಂದ ಹೋಗುತ್ತೆ. ಓಕೆ, ಬಳಸ್ಕೊಂಡು ಹೋಗ್ತೀನಿ ಅಂದ್ರೆ 4 ಕಿಲೋಮೀಟರ್ ಆಗುತ್ತೆ. ಓಕೆ, ಅಂಚೆಪಳ್ಳಿಯಾಗೆ 4 ಕಿಲೋಮೀಟರ್ ಆಗುತ್ತೆ. ಅಂಚೆಪಳ್ಳಿ ಕೆಂಗೇರಿ ದಾಟಿ ನೆಕ್ಸ್ಟ್ 4 ಕಿಲೋಮೀಟರ್. ಕೆಂಗೇರಿ ಬಸ್ ಸ್ಟಾಪ್ ಬಂದು ಒಂದು 6-7 ಕಿಲೋಮೀಟರ್ ಆಗುತ್ತೆ. ಒಕ್ಕಡಿ ಕುಂಬ್ಳಗೂಡಿಗೆ ಜಸ್ಟ್ RR ನಗರ 3 ಕಿಲೋಮೀಟರ್. RR ನಗರ ಒಳಗಡೆಯಿಂದ ಸರ್ 3 ಕಿಲೋಮೀಟರ್ RR ನಗರ. ಬನ್ಸೆಕ್ಸಿ 6 ಸ್ಟೇಜ್ 3 ಕಿಲೋಮೀಟರ್. ಯಪ್ಪ, ಸಿಟಿ ಆಲ್ಮೋಸ್ಟ್ ಲೈಕ್ ನಿಯರ್ ಬೈನೇ ಇದೆ ಅಂತಾನೆ ಹೇಳ್ಬೋದು. ಸೊ ನೋಡಿ, RR ನಗರ 3 ಕಿಲೋಮೀಟ್ರು ನಿಮಗೆ, ಹಾಗೆ ಅಂಚೆಪಳ್ಳಿ 5 ಕಿಲೋಮೀಟ್ರು, ಅಥವಾ ಹಾಗೆ ಕುಂಬ್ಳಗೂಡೆ 3 ಕಿಲೋಮೀಟ್ರು. ಸೊ ನೀವು ಇವಾಗ ಎಲ್ಲ ಇನ್ವೆಸ್ಟ್ ಮಾಡ್ತೀರಿ ಅಂದ್ರೆ ಒಂದು ಬೆಸ್ಟ್ ಸ್ಪಾಟ್ ಅಂತಾನೆ ಹೇಳ್ಬೋದು. ಇದು ಕನಕಪುರ ರೋಡ್ 5 ಕಿಲೋಮೀಟರ್. ಕನಕಪುರ ರೋಡ್ 5-6 ಕಿಲೋಮೀಟರ್ ಬರುತ್ತೆ. ಓಕೆ ನೋಡಿ, ಜಸ್ಟ್ 5-6 ಕಿಲೋಮೀಟರ್ಲಿ ನಿಮ್ಗೆ ಎಲ್ಲ ಮೇನ್ ಸಿಟಿ ಮೇನ್ ರೋಡ್ ಕನೆಕ್ಷನ್ಸ್ ಎಲ್ಲ ಸಿಕ್ಬಿಡುತ್ತೆ. ಸೊ ಆರಾಮಾಗಿ ನಿಮಗೆ ಸ್ಕೂಲ್ಸ್ ಕಾಲೇಜಸ್ ಎಲ್ಲಾನು ಇದೆ, ಹಾಸ್ಪಿಟ್ಲು ಕೂಡ ನಿಮ್ಗಿದೆ. ಜಸ್ಟ್ ಬಂದು ಇನ್ವೆಸ್ಟ್ ಮಾಡಬೇಕು. ಸೊ ಇವಾಗ ಎಲ್ಲ ನಮ್ಮ ಫೆಸಿಲಿಟೀಸ್ ಎಲ್ಲ ನೋಡಾಯ್ತು ಸರ್. ಇವಾಗ ಮೈನ್ ಬೇಕಾಗಿರೋದು ಎಷ್ಟು ಸ್ಕ್ವೇರ್ ಫೀಟ್? 7,200 ರೂಪಾಯಿ ಈ ಲೇಔಟ್. ಎಷ್ಟು? 7,200 ರೂಪಾಯಿ. ಓಕೆ, ನಿಮ್ಮ ಚಾನಲ್ಲೇ ಬಂದು ನೋಡಿದ್ರೆ 7,200 ರೂಪಾಯಿ. ನಮ್ಮಲ್ಲಿ ಯಾರು ನೆಗಿಷಬಲ್ ನಿಮ್ಗೆ ಗೊತ್ತಿರೋದ್ರಿಂದ ನೀವು ಲಾಸ್ಟ್ ಟೈಮ್ ಬಂದ್ರೆ ನಮ್ಮಲ್ಲಿ ನೆಗಿಷಬಲ್ ಏನಿಲ್ಲ. 2,500 ಹೇಳ್ಬಿಟ್ಟು ಬಂದ್ ರೈಟ್ನ ಆನ್ ಟೇಬಲ್ ಬನ್ನಿ ಕಡಿಮೆ ಮಾಡ್ತೀನಿ ಯಾವ ಇಲ್ಲ ನಮ್ಮ ಹತ್ರ. ನಿಮ್ಗೆ ಗೊತ್ತಿರೋದ್ರಿಂದ ಹೌದೌದು. ನೀವು ಬಂದಾಗ ಒಂದು ರೈಟ್ ನೀವೇನು ಹೇಳ್ತೀರಾ, ನಾವು ಏನು ಬ್ರದರ್ ಓಡ್ತಾ ಇದೆ ರೈಟ್ ಅಂತಾರೆ, ಈ ರೈಟ್ ಅಂದ್ರೆ ಈ ರೈಟೇ ಹೇಳ್ತೀನಿ. ಓಕೆ, ನಾವು ಜಾಸ್ತಿ ಮಾಡ್ಬಿಟ್ಟು ಕಡಿಮೆ ಮಾಡೋದು ಅದೆಲ್ಲ ನಾವು ಬಿಸ್ನೆಸ್ ಮಾಡಕ್ಕಲ್ಲ. ನಾವೆಲ್ಲ ಇನ್ನ ಚಿಕ್ಕದು ಆ ತರ ಬಿಸ್ನೆಸ್ ಎಲ್ಲ ಹೋದ್ರೆ ಇಲ್ಲಿ ಲೇಔಟ್ 7,500 ರೂಪಾಯಿ ಆಗ್ಬಿಟ್ಟು ನಮ್ಮ ತಂದೆ 1 hour 2 hour ಕುತ್ಕೊಂಡು
100-200 ಹಿಂಗೆ ಇಳಿಸ್ಕೊತಾರೆ, ಅವ್ರಿಗೆ ಜಾಸ್ತಿ ಕೊಟ್ಟು ಹೋಗ್ಬಿಡ್ತಾರೆ. ಓಕೆ, ನಮಗೆ ಆ ಥರ ಬಿಸ್ನೆಸ್ ಮಾಡಲ್ಲ. ಡೈರೆಕ್ಟ್ ಪ್ರೈಸ್ 2200. ಓಕೆ ನೋಡಿ, 2200 ರೂಪಾಯಿ ಕೊಟ್ಟರೆ ನಿಮಗೆ ಪರ್ ಸ್ಕ್ವೇರ್ ಫೀಟಲ್ಲಿ ನಿಮಗೆ ಈ ಒಂದು 20/40 ಇರೋ ಸೈಟು ಲೇಔಟು ನಿಮಗೆ ಆರಾಮಾಗಿ ಮಾಡಿಸ್ಕೊಬೋದು. ಸೊ ಜಸ್ಟ್ 1 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಗಾಡಿ 1 ಲಕ್ಷ ಸಾಕು. 1 ಲಕ್ಷ ನಿಮಗೆ ಡೌನ್ ಪೇಮೆಂಟ್ ಮಾಡಿದ್ರೆ ನಿಮಗೆ ಮಿನಿಮಮ್ ಅಂದ್ರೂ ಆರಾಮಾಗಿ ಸಿಕ್ಬಿಡುತ್ತೆ. ಲೋನ್ ಎಲ್ಲ ಮಿಕ್ಕಿದ್ದು ಡಿಪೆಂಡ್ಸ್ ಅಪಾನ್ ನಮ್ಮಲ್ಲಿ ಇನ್ವೆಸ್ಟ್ಮೆಂಟರ್ಸ್ಗಿಂತ ನಮ್ಮಲ್ಲಿ ಮನೆ ಕಟ್ಕೊಳ್ಳೋರು ಇದ್ರೆ ತುಂಬಾ ಒಳ್ಳೇದು. ಓಕೆ, ನಾವು ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಬರ್ತಾರ ನೋಡಿ, ಅವ್ರನ್ನ ಜಾಸ್ತಿ ನಾವು ರೆಸ್ಪಾಂಡೇ ಮಾಡಲ್ಲ. ಓಕೆ, ಮನೆ ಕಟ್ಕೊಬತ್ತೀನಿ ಅಂತ ಫ್ಯಾಮಿಲಿ ಕರ್ಕೊಬಂದು ನೋಡ್ತಾರಲ್ಲ, ಅವ್ರಿಗೆ ನಾವು ತುಂಬಾ ರೆಸ್ಪಾಂಡ್ ಮಾಡ್ತೀವಿ. ಓಕೆ, ನಾವೇ ಅವ್ರನ್ನ ನಮ್ಮ ಆಫೀಸ್ ಬಂದ್ರೆ ಕರ್ಕೊಬತ್ತೀವಿ. ನಮ್ಮ ಆಫೀಸ್ ಕೆಂಗೇರಿ ಕೋಡಿಪಾಳ್ಯ, ಓಕೆ, MB ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಅಂತ. ಅಲ್ಲಿ ನಮ್ದು ಆಫೀಸ್ ಓಪನ್ ಆಗಿ ಅಲ್ಲಿ 7 ವರ್ಷ ಆಗಿದೆ. ಓಕೆ, ಇವಾಗ 8ನೇ ವರ್ಷ ರನ್ನಿಂಗ್ ಆಫೀಸ್ ಓಪನ್ ಆಗಿ. ಸೊ ಸರ್, ಆಮೇಲೆ ಹೇಳಿದ್ರಿ ಇವಾಗ ನಾನು ಇವಾಗ ಡೈರೆಕ್ಟಾಗಿ ವಿಸಿಟ್ ಮಾಡಬೇಕು ಅಂತಂದ್ರೆ ನಮ್ಮ ವ್ಯೂವರ್ಸು ಹಿಂಗೆ ಡೈರೆಕ್ಟಾಗಿ ಇಲ್ಲಿಗೆ ವಿಸಿಟ್ ಮಾಡಬೇಕಾ ನಿಮ್ಮ ಆಫೀಸ್? ಡೈರೆಕ್ಟ್ ಲೇಔಟ್ ಲೊಕೇಶನ್ ಕೊಡ್ತೀವಿ. ಓಕೆ, ವಾಟ್ಸಪ್ಪಲ್ಲಿ ನನಗೆ ಯಾವಾಗ ಬೇಕೋ ಟೆಕ್ಸ್ಟ್ ಮಾಡಿ ಲೇಔಟ್ ಲೊಕೇಶನ್, ಆಫೀಸ್ ಲೊಕೇಶನ್, ಇನ್ನು ಮಿಕ್ಕಿದ್ದು ಯಾವ ನಮ್ಮ ಪ್ರಾಜೆಕ್ಟ್ಗಳಲ್ಲಿ ಉಳಿದಿರೋ ಸೈಟ್ ಯಾವ ಇರ್ತಾವಲ್ಲ ನಮ್ಮ ಪ್ರಾಜೆಕ್ಟ್ಗಳು ಅಕ್ಕಪಕ್ಕ. ಈ ಪಕ್ಕದಲ್ಲೂ 1-2 ಪ್ರಾಜೆಕ್ಟ್ ಇದೆ, ಈ ಕಡೆನೂ 1 ಪ್ರಾಜೆಕ್ಟ್ ಇದೆ. ಒಂದು ಹಳೆ ಲೇಔಟ್ಗಳಲ್ಲಿ ನಮ್ಮಲ್ಲಿ ಏನಾಗಿರುತ್ತೆ ಅಂದ್ರೆ ಕಸ್ಟಮರ್ ಕೊಟ್ಬಿಟ್ಟಿರ್ತೀವಿ. ಕಸ್ಟಮರ್ ಟೆನ್ಷನ್ ತಗೊಂಡು ನಾಳೆ ನನಗೆ ಸೇಲ್ ಆಗಬೇಕು ಅಂದ್ರೆ ಯಾರಾದ್ರೂ ಟೆನ್ಷನ್ ತೊಗೊಳಂಗಿಲ್ಲ. ನಮಗೆ ಬೇಕಾದ್ರೆ ರಿಟರ್ನ್ ಸೇಲ್ ಮಾಡೋದು. ಅವ್ರು ಯಾವತ್ತು ನಮಗೆ ರಿಟರ್ನ್ಸ್ ನಾನು ಸೇಲ್ ಮಾಡ್ತೀನಿ ಅಂದ್ರೆ ಅವತ್ತಿದ್ದ ದಿನನೇ 1 ಲಕ್ಷ ಅಡ್ವಾನ್ಸ್ ಕೊಟ್ಟು ಕಳಿಸ್ತೀವಿ. ಓಕೆ, 1 ತಿಂಗಳು ಒಳಗಡೆ ರಿಜಿಸ್ಟರ್ ಮಾಡ್ಕೋತೀವಿ. ಇದೇನು ಸರ್ ಈ ಥರ ಎಲ್ಲ ಆಫರ್ ಇದೆ ಸರ್? ನಮ್ಮ ಲೇಔಟ್ ಅಲ್ಲಿ ನಮಗೆ ರೀಸೇಲ್ ಮಾಡಕ್ ನಮ್ಗೇನು ಟೆನ್ಷನ್ ಇಲ್ಲ. ನಮ್ಮ ಲೇಔಟ್ ಅಲ್ವಾ, ನಮ್ಮಲ್ಲಿ ಅಂದ್ರೆ ನಮ್ಮಲ್ಲಿ ನಮ್ಮ ಲೇಔಟ್ 100% ಲೀಗಲ್ ಇರುತ್ತೆ. ಅದಕ್ಕೆ ಲೇಔಟಿಗೆ ಹೋಗ್ಬಿಟ್ಟು ರೀಸೇಲ್ ಮಾಡಲ್ಲ. ನಮ್ಮ ಲೇಔಟ್ ನಾವೇ ಫ್ರೆಶ್ ಆಗಿ ರಿಜಿಸ್ಟರ್ ಮಾಡ್ಕೊಂಡು ಕೊಡಿರ್ತೀವಿ, ನಾವೇ ರಿಟರ್ನ್ ತಗೋತೀವಿ. ಓಕೆ ನೋಡಿ, ಇದೊಂಥರ ಒಳ್ಳೆ ಕಾನ್ಫಿಡೆಂಟ್ ಅಂತ ಹೇಳ್ಬೋದು. ಸೊ ನಿಮ್ಮ ಲೇಔಟ್ನೇ ತಿರ್ಗಾ ಬೇಕಾದ್ರೆ ಸೇಲ್ ಮಾಡ್ತಿದ್ರೆ ಅಂದ್ರೆ ಇವರೇ ತಗೋತಾರೆ. ಸೊ ಅದರಲ್ಲೇ ಗೊತ್ತಾಗುತ್ತೆ ಇವ್ರು ಎಷ್ಟು ಲೀಗಲ್ ಆಗಿ ಪ್ರೊಸೀಡರ್ ಮಾಡ್ತಾ ಇದಾರೆ ಅಂತ. ಆಮೇಲೆ ಅವರೇ ಸೇಲ್ ಮಾಡ್ಕೋತೀನಿ ಅಂದ್ರೆ ಮಾಡ್ಕೋಬಹುದು. ಬಟ್ ನಮಗೆ ಸೇಲ್ ಮಾಡ್ತಾ ಇದ್ರೆ ನಮ್ಗೆ ಇನ್ನೂ ಒಳ್ಳೇದು. ಯಾಕಂದ್ರೆ ಲೈಕ್ ನೀವು ಹುಡುಕಿ ಅವ್ರು ಸೇಲ್ ಮಾಡೋ ಅಷ್ಟೊತ್ತಲ್ಲಿ ಮಿನಿಮಮ್ ಅಂದ್ರೆ 7-8 1 ವರ್ಷನೇ ಆಗೋಗುತ್ತೆ. ಸೊ ಆರಾಮಾಗಿ ನಿಮ್ಗೆ ಫೋನ್ ಮಾಡ್ಬಿಟ್ಟು ಹೇಳ್ಬಿಟ್ರೆ ಸರ್ ಈ ತರ ನಾನು ಸೇಲ್ ಮಾಡ್ತಾ ಇದೀನಿ ಅಂತಂದ್ರೆ ನೀವೇ ಆರಾಮಾಗಿ ಆನ್ ಡೇ 1 ಲಕ್ಷ ಡೌನ್ ಲೇಔಟ್ ಮಾಡಕ್ಕಿಂತ ನಮ್ ಲೇಔಟ್ ನಾವೇ ರೀಸೇಲ್ ಮಾಡಿದ್ರೆ ತುಂಬಾ ದುಡ್ಡು. ಹೌದು. ಸೊ ನೋಡಿ, ಈ ತರ ಯಾರು ಹೇಳಲ್ಲ, ಬಟ್ ಸರ್ ಹೇಳ್ತಾ ಇದಾರೆ. ಸೊ ಒಂದು ಒಳ್ಳೆ ಆಪರ್ಚುನಿಟಿ ಅಂತ ಹೇಳ್ಬೋದು. ಸೊ ಸರ್, ಇವಾಗ ಇನ್ನೊಂದು ಕೇಳೋದು ಮರ್ತೋದೆ. ಸೊ ಇವಾಗ ನನ್ನ ಹತ್ರ ಲೇಔಟ್ ತಗೊಂಡಾಯ್ತು, ಎಲ್ಲ ರಿಜಿಸ್ಟ್ರೇಷನ್ ಆಯ್ತು, ಬಟ್ ನನಗೆ ಬಿಲ್ಡರ್ಸ್ ಯಾರು ಗೊತ್ತಿಲ್ಲ ಸರ್, ಮನೆ ಕಟ್ಟೋರಲ್ಲ. ಏನು ನಾವೇ ಮಾಡ್ತೀವಿ ಸರ್, ಕನ್ಸ್ಟ್ರಕ್ಷನ್ ನೀವೇ ಮಾಡ್ತೀವಿ? ನಾವೇ ಮಾಡ್ತೀವಿ. ಸೊ ಇವೆಲ್ಲೂ ಹುಡ್ಕಂಗಿಲ್ಲ? ಇಲ್ಲ ಸರ್, ಬಂದು 1 ಲಕ್ಷ ಕೊಟ್ಟು ಡೌನ್ ಪೇಮೆಂಟ್ ಮಾಡಿ ಸೈಟ್ ಮಾಡ್ಕೋಬಹುದು. ಬರೀ ಸೈಟ್ ನೋಡ್ತೀನಿ ಅಂದ್ರೆ, ಇಲ್ಲ ಯಾರ ಮನೆ ನೋಡ್ತೀನಿ ಅಂದ್ರೆ ಒಂದು 60% ಡೌನ್ ಪೇಮೆಂಟ್ ಮಾಡ್ಕೊಂಡು ಮನೆಗೆ ಪೂರ್ತಿ ಲೋನ್ ಹಾಕ್ಸ್ಕೋಬಹುದು. ಓಕೆ, ಇನ್ನು 40% ಸೈಟಿಗೆ ಲೋನ್ ಹಾಕ್ಸ್ಕೊಂಡು ಇನ್ನು ಮಿಕ್ಕಿದ್ದೆಲ್ಲ ಬಿಲ್ಡಿಂಗ್ ಮಾಡ್ಕೋಬಹುದು. ಸೊ ನೋಡಿ, ಈ ತರ ನಿಮ್ಗೆ 10-15 ಲಕ್ಷ ಇಟ್ಕೊ ಬಂದ್ರೆ ನಮ್ಮ ಹತ್ರ ಒಂದು ಬಿಲ್ಡಿಂಗ್ ಅಲ್ಲಿ ಅವ್ರಿಗೊಂದು ವಾಸ ಇರಬಹುದು. ಓಕೆ, 15 ಲಕ್ಷಕ್ಕೆ 15 ಲಕ್ಷ ಅವ್ರ ಹತ್ರ ರೆಡಿ ಕ್ಯಾಶ್ ಇಟ್ಕೊ ಬಂದ್ರೆ ನಮ್ಮ ಲೇಔಟ್ಗೆ ಮನೆಗೆ ಬಂದು ವಾಸ ಆಗ್ಬೋದು. ಓಕೆ, ಜಸ್ಟ್ 10-15 ಲಕ್ಷ ತಗೊಂಡ್ಬಿಟ್ರೆ 15 ಲಕ್ಷ ಮಿನಿಮಮ್ ಸಿಟಿ ಒಳಗಡೆ ಯಾರು ಹೋದ್ರೂ ಲೀಸ್ ಹಾಕೊಂಡೇ ಇರ್ತಾರೆ. ಹೌದು ಸರ್, ಅಮೌಂಟ್ ತಗೊಂಡ್ ಕೊಟ್ರೆ ಸಾಕು ನಮ್ಗೆ. ಓಕೆ, ಸೊ ಆರಾಮಾಗಿ ಲೋನ್ ಮನೆಗೆ ಹತ್ತಿಸ್ಬಿಡ್ಬೋದು. ಬಟ್ ಎಲ್ಲ ಏನಾಗಿರುತ್ತಂದ್ರೆ ಮಿನಿಮಮ್ ಸ್ಯಾಲ್ರಿಡ್ ಪರ್ಸನ್ ಇರಬೇಕು, ಒಂದು 30-35 ಸಾವಿರ. ಹೌದೌದು. ಅಥವಾ IT ಕಟ್ಟಿರೋರ ಇರಲೇಬೇಕು. ಹೌದೌದು. ಕೆಲವೊಂದೊಂದು ನೋಡ್ತೀವಿ ಅಡ್ಜಸ್ಟ್ಮೆಂಟ್. ಅವ್ರ ಬ್ಯಾಂಕ್ ಟ್ರಾನ್ಸಾಕ್ಷನ್ ಎಲ್ಲ ಚೆನ್ನಾಗಿತ್ತು ಅಂದ್ರೆ ಈ ಆಟೋ ಓಡಿಸೋದಾಗ್ಲಿ ಕ್ಯಾಬ್ ಓಡಿಸೋರಾಗ್ಲಿ ಒಂದು 70-80 ಸಾವಿರ 1 ಲಕ್ಷ ತನಕ ಟ್ರಾನ್ಸಾಕ್ಷನ್ ಮಾಡಿರ್ತಾರೆ. ಎಲ್ಲ ಫೋನ್ ಪೇ ಇದ್ರಿಂದ ಟ್ರಾನ್ಸಾಕ್ಷನ್ ಅಂತ ನೋಡ್ಬಿಟ್ಟು ಅವ್ರಿಗೂ ಮಾಡ್ಕೊಂಡ್ ಕೊಡ್ತೀವಿ, ತೊಂದರೆ. ಓಕೆ ನೋಡಿ, ಒಳ್ಳೇದು ವಿಷಯವನ್ನು ಹೇಳಿದ್ರು ಸರ್. ಆಟೋ ಮತ್ತೆ ಕ್ಯಾಬ್ ಡ್ರೈವರ್ಗಳು ನಾನು ಮಾಡ್ಕೊಡ್ತೀನಿ ಅಂತಂದ್ರಲ್ಲ ಸರ್, ಅದೊಂದು ಖುಷಿ ಆಯ್ತು. ಸೊ ಆರಾಮಾಗಿ ಬನ್ನಿ, ನಿಮ್ಮ ಕನ್ಸಿನ ಮನೆ ಏನಾದ್ರು ಕಟ್ಟಬೇಕು ಅಥವಾ ಏನಾದ್ರು ಬರ್ಬೇಕಂದ್ರೆ ಆರಾಮಾಗಿ MB ಡೆವಲಪರ್ಸ್ಗೆ ಬಂದ್ಬಿಟ್ಟು ಆರಾಮಾಗಿ ಕಟ್ಕೊಂಡು ಒಳ್ಳೆ ಸೈಟ್ ತಗೊಂಡು ಆರಾಮಾಗಿ ವಾಸ ಮಾಡಿರ್ಬೋದು ಇಲ್ಲಿ. ಸೊ ಥ್ಯಾಂಕ್ ಯು ಸರ್, ಇಷ್ಟೋ ತನಕ ಪೇಷನ್ಸ್ ಇಂದ ಕಂಪ್ಲೀಟ್ ಆಗಿ. ಲೊಕೇಶನ್ ಹೇಳ್ಬಿಡ್ತೀನಿ ತಡ್ರಿ. ಸೊ ಲೊಕೇಶನ್ ಎಲ್ಲಿ ಬರುತ್ತೆ ಸರ್? ಇದು ಕೆಂಗೇರಿ ಲೆಫ್ಟ್ ಹೋಗ್ತೀರಾ, ಈ ನಮ್ಮ ಸಿಟಿ ಕಡೆಯಿಂದ ಬಂದು ಕೆಂಗೇರಿ ಲೆಫ್ಟ್ ಹೋಗ್ತೀರಾ, ಡಾಕ್ಟರ್ ರಾಜ್ಕುಮಾರ್ ಸಮಾಧಿ ರೋಡ್. ಸಮಾಧಿಗೆ ಹೋಗೋಕ್ಕಿಂತ ಮುಂಚೆನೆ ಕೋಡಿಪಾಳ್ಯ ಸಿಗುತ್ತೆ. ಹೌದು, ಕೋಡಿಪಾಳ್ಯ. ಕೋಡಿಪಾಳ್ಯದಿಂದ ಒಂದೇ ಸ್ಟ್ರೈಟ್ ರೋಡ್. ಓಕೆ, ಸೊ ರೋಡ್ ಎಲ್ಲೂ ಇಲ್ಲ. ಆನೆಪಾಳ್ಯ ಬಸ್ ಸ್ಟಾಪ್ ಅಲ್ಲಿ ಹಿಡಿದು ಒಂದು 300 ಮೀಟರ್ ವಾಕಿಂಗ್. ಓಕೆ, ಸೊ ನೋಡಿ, ಜಸ್ಟ್ 300 ಕಿಲೋಮೀಟರ್ ವಾಕಿಂಗ್ ಅಲ್ಲಿ 300 ಮೀಟರ್ 300 ಮೀಟರ್ ಅಲ್ಲಿ ನಿಮ್ಗೆ ಇಂಥ ಒಳ್ಳೆ ಪ್ರಾಪರ್ಟಿ ತಗೊಬಿಡ್ಬೋದು ನೀವು. ಸೊ ಮಿನಿಮಮ್ ಅಂದ್ರೆ ಒಂದು 5 ವರ್ಷದಲ್ಲಿ ಹಾಕಿರೋ ದುಡ್ಡು ಆರಾಮಾಗಿ ಎತ್ಬಿಡ್ಬೋದು ಅಂತಾನೆ ಹೇಳ್ಬೋದು. 5 ವರ್ಷ ಬೇಡ ಬ್ರದರ್, 3 ವರ್ಷ 2 ವರ್ಷ ಸಾಕು. ನಾನು ಪಕ್ಕದ ಲೇಔಟು ಲಾಕ್ ಡೌನ್ ಆದ್ಮೇಲೆ 2,850 ರೂಪಾಯಿ ಕೊಟ್ಟೆ. 2,850 ಅಲ್ಲ 850 ರೂಪಾಯಿಗೆ ಲಾಕ್ ಡೌನ್ ಆದ್ಮೇಲೆ. ಇವತ್ತು 2,500 ಸಾವಿರ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಡಬಲ್ ಮೇಲೆ ಟ್ರಿಪಲ್ ಬಂದ್ಬಿಟ್ಟಿದೆ. 850 ಅಂದ್ರೆ 1,700 ಡಬಲ್ ಟ್ರಿಪಲ್ ಆಗಿದೆ. ಸೊ ನೋಡಿ ಎಷ್ಟು ಬೇಗ ಇನ್ವೆಸ್ಟ್ ಆಗ್ತಿರೋ. 1+2 ಸಿಕ್ಕಿರೋದು. ಓಕೆ ನೋಡಿ, ಟ್ರಿಪಲ್ ಆಗಿದೆ ನಿಮಗೆ. ಸೊ ಆರಾಮಾಗಿ ಇನ್ವೆಸ್ಟ್ ಮಾಡಿದ್ರೆ ಒಂದು ಟ್ರಿಪಲ್ ಆಗ್ಬಿಡುತ್ತೆ 2-3 ವರ್ಷದಲ್ಲಿ. ಸೊ ಥ್ಯಾಂಕ್ ಯು ಸರ್, ಇಷ್ಟೊಂದು ಎಲ್ಲ ಡೀಟೇಲ್ಸ್ ಇಸ್ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಸರ್.